ನಮಸ್ಕಾರ. ಇವತ್ತಿನ ಈ ಚರ್ಚೆಯಲ್ಲಿ ನಮ್ಮ ಫೈನಾನ್ಷಿಯಲ್ ಸೆಕ್ಯೂರಿಟಿಯ ಒಂದು ಅತಿ ಮುಖ್ಯವಾದ ವಿಚಾರದ ಬಗ್ಗೆ ಮಾತಾಡೋಣ. ಅನಿರೀಕ್ಷಿತ ಹಣಕಾಸಿನ ಸಮಸ್ಯೆಗಳು ಬಂದಾಗ ಇದು ನಮಗೆ ಒಂದು ಫಸ್ಟ್ ಏಡ್ ಕಿಟ್ ಥರ ಕೆಲಸ ಮಾಡುತ್ತೆ. ಸೊ ಬನ್ನಿ, ಏನಿದು ಅಂತ ನೋಡೋಣ. ಜಸ್ಟ್ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಅಚಾನಕ್ಕಾಗಿ ಕೆಲಸ ಕಳ್ಕೊಂಡ್ರೆ ಅಥವಾ ಒಂದು ದೊಡ್ಡ ಮೆಡಿಕಲ್ ಎಮರ್ಜೆನ್ಸಿ ಬಂದ್ರೆ ಏನ್ ಮಾಡೋದು? ಈ ಯೋಚನೆ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ಸ್ಬೋದು, ಆದರೆ ಇದಕ್ಕೆ ಪ್ರಿಪೇರ್ಡ್ ಆಗಿರೋದು ಅದಕ್ಕಿಂತನೂ ತುಂಬನೇ ಮುಖ್ಯ. ಒಂದು ರೀಸೆಂಟ್ ರಿಪೋರ್ಟ್ ಪ್ರಕಾರ ನಮ್ಮ ದೇಶದಲ್ಲಿ 71% ಸಂಬಳ ಪಡೆಯೋ ಜನರು ತಮ್ಮ ಹಾಸ್ಪಿಟಲ್ ಬಿಲ್ಸನ್ನ ಪರ್ಸನಲ್ ಸೇವಿಂಗ್ಸಿಂದ ಪೇ ಮಾಡ್ತಾರೆ. ಅಂದ್ರೆ ಏನಾಯ್ತು, ಒಂದೇ ಒಂದು ಮೆಡಿಕಲ್ ಎಮರ್ಜೆನ್ಸಿ ನಾವು ವರ್ಷಗಟ್ಲೆ ಕಷ್ಟಪಟ್ಟು ಉಳಿಸಿದ ಹಣವನ್ನ ಪೂರ್ತಿಯಾಗಿ ವೈಪೌಟ್ ಮಾಡ್ಬಿಡ್ಬೋದು. ಹೌದು, ಇಲ್ಲೇ ನೋಡಿ, ಒಂದು ಎಮರ್ಜೆನ್ಸಿ ಫಂಡ್ ಅಂದ್ರೆ ನಮ್ಮ ಫೈನಾನ್ಷಿಯಲ್ ಸೇಫ್ಟಿ ನೆಟ್ ಸಹಾಯಕ್ಕೆ ಬರೋದು. ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡುವಾಗ ಇದು ಮೊದಲನೇ ಮತ್ತೆ ಅತ್ಯಂತ ಪ್ರಮುಖವಾದ ಹೆಜ್ಜೆ. ಹಾಗಾದ್ರೆ ಎಕ್ಸಾಕ್ಟ್ ಆಗೇನಿದು ಎಮರ್ಜೆನ್ಸಿ ಫಂಡ್? ನೋಡಿ, ಇದು ನಮ್ಮ ರೆಗ್ಯುಲರ್ ಸೇವಿಂಗ್ಸ್ ಖಂಡಿತ ಅಲ್ಲ. ಇದೊಂದು ಜಸ್ಟ್ ಇನ್ ಕೇಸ್ ಫಂಡ್. ಅಂದ್ರೆ ಜಾಬ್ ಲಾಸ್, ಮೆಡಿಕಲ್ ಕ್ರೈಸಿಸ್ ಅಥವಾ ಮನೆಯಲ್ಲಿ ಏನಾದರೂ ಅರ್ಜೆಂಟ್ ರಿಪೇರ್ ಕೆಲಸ ಬಂದಾಗ ಅಂತಾನೆ ಮೀಸಲಿಟ್ಟ ಹಣ. ಇದು ಒಂದು ದೊಡ್ಡ ಕ್ರೈಸಿಸ್ ಅನ್ನ ಕೇವಲ ಒಂದು ಸಣ್ಣ ಇನ್ಕನ್ವೀನಿಯನ್ಸ್ ಆಗಿ ಬದಲಾಯಿಸ್ಬಿಡುತ್ತೆ. ಸರಿ, ಎಮರ್ಜೆನ್ಸಿ ಫಂಡ್ ಬೇಕೇ ಬೇಕು ಅಂತ ಗೊತ್ತಾಯ್ತು. ಆದರೆ ಮುಂದಿನ ದೊಡ್ಡ ಕ್ವೆಶ್ಚನ್, ಎಷ್ಟು ಹಣ ಬೇಕು? ಇದಕ್ಕೆ ಉತ್ತರ ಎಲ್ರಿಗೂ ಒಂದೇ ರೀತಿ ಇರೋದಿಲ್ಲ. ಬನ್ನಿ ನೋಡೋಣ. ಸಾಮಾನ್ಯವಾಗಿ 6 ತಿಂಗಳ ಖರ್ಚಿನಷ್ಟು ಹಣ ಇಟ್ಕೊಳ್ಳಿ ಅನ್ನೋ ಅಡ್ವೈಸ್ ಕೇಳಿರ್ತೀರ. ಆದರೆ ಪರ್ಸನಲ್ ಫೈನಾನ್ಸ್ ಅನ್ನೋದು ಇಟ್ಸ್ ವೆರಿ ಪರ್ಸನಲ್. ಒಬ್ಬ ಸಿಂಗಲ್ ಆಗಿರೋ ವ್ಯಕ್ತಿಗೆ ಬೇಕಾಗೋಷ್ಟು ಫಂಡ್ 4 ಜನ ಡಿಪೆಂಡೆಂಟ್ಸ್ ಒಂದು ಫ್ಯಾಮಿಲಿಗೆ ಖಂಡಿತ ಸಾಕಾಗಲ್ಲ. ಅದಕ್ಕೆ ಈ ಒನ್ ಸೈಜ್ ಫಿಟ್ಸ್ ಆಲ್ ಫಾರ್ಮುಲಾ ಸ್ವಲ್ಪ ಮಿಸ್ಲೀಡಿಂಗ್. ನಮಗೆ ಬೇಕಾದ ಸರಿಯಾದ ಅಮೌಂಟ್ ನಮ್ಮ ಇನ್ಕಮ್ ಸೋರ್ಸ್ಗಳು ಮತ್ತೆ ನಮ್ಮ ಮೇಲೆ ಡಿಪೆಂಡ್ ಆದವರ ಸಂಖ್ಯೆ ಮೇಲೆ ನಿರ್ಭರವಾಗುತ್ತೆ. ಉದಾಹರಣೆಗೆ ಈ ಟೇಬಲ್ನಲ್ಲಿ ನೋಡಿ, ಸಿಂಗಲ್ ಇನ್ಕಮ್ ಇದ್ದು ಡಿಪೆಂಡೆಂಟ್ಸ್ ಯಾರೂ ಇಲ್ಲ ಅಂದ್ರೆ 6 ತಿಂಗಳ ಖರ್ಚು ಸಾಕು. ಆದರೆ ಅದೇ ಸಿಂಗಲ್ ಇನ್ಕಮ್ ಮೇಲೆ 2 ಡಿಪೆಂಡೆಂಟ್ಸ್ ಇದ್ರೆ 12 ತಿಂಗಳ ಕವರ್ ಬೇಕಾಗುತ್ತೆ. ಯಾಕಂದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ ಅಲ್ವಾ? ಸೊ ದ ಕೀ ಹಿಯರ್ ಇಸ್, ನಿಮ್ಮ ಫಂಡನ್ನು ಎಸೆನ್ಷಿಯಲ್ ಎಕ್ಸ್ಪೆನ್ಸಸ್ ಅಂದ್ರೆ ಅತಿ ಅವಶ್ಯಕ ಖರ್ಚುಗಳ ಮೇಲೆ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದ್ರೆ ಮನೆ ಬಾಡಿಗೆ ಅಥವಾ EMI, ಗ್ರೋಸರೀಸ್, ಯುಟಿಲಿಟಿ ಬಿಲ್ಸ್ ಮತ್ತೆ ಇನ್ಶೂರೆನ್ಸ್ ಪ್ರೀಮಿಯಂ, ಶಾಪಿಂಗ್, ಡೈನಿಂಗ್ ಔಟ್, ಎಂಟರ್ಟೈನ್ಮೆಂಟ್ನಂತಹ ಲೈಫ್ ಸ್ಟೈಲ್ ಖರ್ಚುಗಳನ್ನು ಎಕ್ಸ್ಕ್ಲೂಡ್ ಮಾಡಿ. ಯಾಕೆ ಅಂದ್ರೆ ನಿಜವಾದ ಎಮರ್ಜೆನ್ಸಿಯಲ್ಲಿ ಇದೆಲ್ಲ ಪ್ರಯಾರಿಟಿ ಆಗಿರಲ್ಲ ಅಲ್ವಾ? ಓಕೆ, ಎಷ್ಟು ಹಣ ಬೇಕು ಅಂತ ಗೊತ್ತಾಯ್ತು. ಈಗ ಮುಂದಿನ ಚಾಲೆಂಜ್, ಈ ಹಣವನ್ನ ಎಲ್ಲಿ ಇಡಬೇಕು? ಇದು ನಮಗೆ ಸುಲಭವಾಗಿ ಸಿಗಬೇಕು, ಸೇಫ್ ಆಗಿರಬೇಕು, ಮತ್ತೆ ಇನ್ಫ್ಲೇಷನ್ನಿಂದಾಗಿ ಅದರ ವ್ಯಾಲ್ಯೂ ಕಮ್ಮಿ ಆಗಬಾರ್ದು. ಸೊ ನಾರ್ಮಲ್ ಸೇವಿಂಗ್ಸ್ ಅಕೌಂಟ್ ಇಸ್ ಪ್ರಾಬಬ್ಲಿ ನಾಟ್ ದ ರೈಟ್ ಆನ್ಸರ್. ಇದಕ್ಕೆ 3 ಮುಖ್ಯ ಕ್ರೈಟೀರಿಯಾಗಳಿವೆ. 1, ಹಣ 100% ಸೇಫ್ ಆಗಿರಬೇಕು. 2, 24 ಗಂಟೆಯೊಳಗ ಆಕ್ಸೆಸ್ ಸಿಗಬೇಕು. 3, ಇನ್ಫ್ಲೇಷನ್ ಬೀಟ್ ಮಾಡಬೇಕು. ಸ್ಟಾಕ್ಸ್ ಮತ್ತೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ತುಂಬಾ ವಾಲಟೈಲ್ ಆಗಿರೋದ್ರಿಂದ ಅವು ಈ ಪರ್ಪಸ್ಗೆ ಸರಿ ಹೊಂದಲ್ಲ. ಎಮರ್ಜೆನ್ಸಿ ಸಮಯದಲ್ಲಿ ನಮ್ಮ ಫಂಡ್ ವ್ಯಾಲ್ಯೂ 20% ಡೌನ್ ಆಗಿದ್ರೆ ಏನ್ ಪ್ರಯೋಜನ? ಹಾಗಾದ್ರೆ ಬೆಸ್ಟ್ ಆಪ್ಷನ್ಸ್ ಯಾವುದು? 2 ಪಾಪ್ಯುಲರ್ ಆಯ್ಕೆಗಳಿವೆ. ಒಂದು ಫಿಕ್ಸ್ಡ್ ಡಿಪಾಸಿಟ್ಸ್ ಅಂದ್ರೆ FDs, ಇನ್ನೊಂದು ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್. ಲಿಕ್ವಿಡ್ ಫಂಡ್ಸ್ ಅಂದ್ರೆ ವೆರಿ ಲೋ ರಿಸ್ಕ್ ಡೆಟ್ ಫಂಡ್ಸ್. ಅಲ್ಲಿಂದ ಹಣವನ್ನ ಒಂದೇ ದಿನದಲ್ಲಿ ವಿಡ್ರಾ ಮಾಡಬಹುದು. ಎರಡರಲ್ಲೂ ಅದರದೇ ಆದ ಪ್ರೋಸ್ ಅಂಡ್ ಕಾನ್ಸ್ ಇವೆ. ಒಂದು ಸ್ಮಾರ್ಟ್ ಅಪ್ರೋಚ್ ಅಂದ್ರೆ ನಿಮ್ಮ ಫಂಡನ್ನು ಡೈವರ್ಸಿಫೈ ಮಾಡೋದು. ಈ ಚಾರ್ಟ್ನಲ್ಲಿರೋ ಹಾಗೆ ಸ್ವಲ್ಪ ಹಣ ಅಂದ್ರೆ ಸುಮಾರು 15% ಕ್ಯಾಶ್ ರೂಪದಲ್ಲಿರಲಿ ಫಾರ್ ಇಮಿಡಿಯೇಟ್ ಆಕ್ಸೆಸ್. ಒಂದು ದೊಡ್ಡ ಭಾಗ ಅಂದ್ರೆ 50% ಸ್ವೀಪ್ ಇನ್ FDsನಲ್ಲಿರಲಿ ಫಾರ್ ಸೇಫ್ಟಿ ಆ್ಯಂಡ್ ಡೀಸೆಂಟ್ ರಿಟರ್ನ್ಸ್. ಉಳಿದ 35% ಲಿಕ್ವಿಡ್ ಫಂಡ್ಸ್ನಲ್ಲಿರಲಿ ಫಾರ್ ಸ್ಲೈಟ್ಲಿ ಬೆಟರ್ ರಿಟರ್ನ್ಸ್ ಆ್ಯಂಡ್ ಕ್ವಿಕ್ ಆಕ್ಸೆಸ್. ಈ ಕಾಂಬಿನೇಷನ್ ನಿಮಗೆ ಲಿಕ್ವಿಡಿಟಿ, ಸೇಫ್ಟಿ ಆ್ಯಂಡ್ ರಿಟರ್ನ್ಸ್ನ ಬೆಸ್ಟ್ ಬ್ಯಾಲೆನ್ಸ್ ಕೊಡುತ್ತೆ. ಫೈನಲಿ ಫಂಡ್ ಕ್ರಿಯೇಟ್ ಮಾಡೋದಷ್ಟೇ ಅಲ್ಲ, ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡೋದು ಕೂಡ ಅಷ್ಟೇ ಮುಖ್ಯ. ಅದಕ್ಕಾಗಿ ಕೆಲವು ಗೋಲ್ಡನ್ ರೂಲ್ಸ್ ನೋಡೋಣ. ಇವು ಸಿಂಪಲ್ ಆದ್ರೆ ವೆರಿ ವೈಟಲ್. ಇಲ್ಲಿ ಡಿಸಿಪ್ಲಿನ್ ತುಂಬಾ ಮುಖ್ಯ. ಮೊದಲನೇ ರೂಲ್, ಈ ಫಂಡ್ ನಿಜವಾದ ಎಮರ್ಜೆನ್ಸೀಸ್ಗೆ ಮಾತ್ರ, ಹೊಸ ಫೋನ್ ತಗೊಳ್ಳೋಕೆ ಆರ್ ವೆಕೇಷನ್ಗೆ ಹೋಗೋಕೆ ಅಲ್ಲ. ಎರಡನೇ ರೂಲ್, ನೀವು ಈ ಹಣ ಬಳಸಿದ್ರೆ ನಿಮ್ಮ ಫಸ್ಟ್ ಪ್ರಯಾರಿಟಿ ಅದನ್ನ ಮತ್ತೆ ರೀಪ್ಲೆನಿಶ್ ಮಾಡೋದು. ಮೂರನೇದು, ಪ್ರತಿ ವರ್ಷ ನಿಮ್ಮ ಫಂಡ್ ಸೈಜನ್ನು ರಿವ್ಯೂ ಮಾಡಿ. ಅಂಡ್ ಫೈನಲಿ, ಬೇರೆ ಇನ್ವೆಸ್ಟ್ಮೆಂಟ್ ಶುರು ಮಾಡೋ ಮೊದಲು ಈ ಫೌಂಡೇಶನ್ ಅನ್ನು ಬಿಲ್ಡ್ ಮಾಡಿ. ಸೊ ನೆನ್ಪಿಡಿ, ಎಮರ್ಜೆನ್ಸಿ ಫಂಡು ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡೋ ಇನ್ವೆಸ್ಟ್ಮೆಂಟ್ ಅಲ್ಲ, ಬದಲಾಗಿ ಇದು ನಿಮ್ಮನ್ನ ಬಡವರಾಗದಂತೆ ತಡೆಯೋ ಒಂದು ಇನ್ಶೂರೆನ್ಸ್. ಇದು ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಕೊಡುವ ಫೈನಾನ್ಷಿಯಲ್ ಪೀಸ್ ಆಫ್ ಮೈಂಡ್, ಅಂಡ್ ದ್ಯಾಟ್ ಇಸ್ ಪ್ರೈಸ್ಲೆಸ್.